ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಮೈಂಡ್ ಫುಡ್ ಅಂಡ್ ಟ್ರಾವೆಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಇವತ್ತು ಹೋಗ್ತಾರ ಪ್ಲೇಸ್ ಬಂದು ಸೋಮನಾಥಪುರ, ಮೈಸೂರು ಡಿಸ್ಟಿಕ್, ಟಿ ನರಸೀಪುರ ತಾಲೂಕಲ್ಲಿದೆ. ಕಾವೇರಿ ನದಿ ಪಕ್ಕದಲ್ಲಿ ಇರೋ ಸೋಮನಾಥಪುರ ಹೊಯ್ಸಳ ಕಾಲದ್ದು ವಾಸ್ತುಶಿಲ್ಪ ಹೊಂದಿರೋ ದೇವಾಲಯ ಅಂತ ಹೇಳಕ್ಕಾಗಲ್ಲ, ಟೆಂಪಲ್. ಅದು ಆಕ್ಚುಲಿ ವಿಷ್ಣು ಟೆಂಪಲ್. ವಿಷ್ಣುದು 3 ಅವತಾರ, ಕೇಶವ, ಜನಾರ್ದನ, ವೇಣುಗೋಪಾಲ, 3 ವಿಗ್ರಹ ಇರ್ತಕ್ಕಂಥ ಒಂದು ಟೆಂಪಲ್. ಅದು ಕ್ರಿಸ್ತಶಕ 1258ರಲ್ಲಿ ಅದ್ರದ್ದು ಕೆತ್ತನೆ ಕಾರ್ಯ ಎಲ್ಲ ಮುಗ್ದಿದ್ವು ಅಂತ ಅದ್ರ ರೆಕಾರ್ಡ್ಸ್ ಅಲ್ಲಿ ಇತಿಹಾಸ ಹೇಳುತ್ತೆ. ಹೊಯ್ಸಳ ಕಾಲದ್ದು ವಾಸ್ತುಶಿಲ್ಪ ಹೊಂದಿರೋ ಟೆಂಪಲ್ ಅದು. 3 ಗರ್ಭಗುಡಿ ಇರ್ತಕ್ಕಂಥ ನಕ್ಷತ್ರಾಕಾರದ ಪಡಿಯಚ್ಚಲ್ಲಿ ಕೆತ್ತಲ್ಪಟ್ಟಿರುವಂತ ಟೆಂಪಲ್ ಅದು. ಹೊಯ್ಸಳ ಕಾಲದ್ದು ವಾಸ್ತುಶಿಲ್ಪ ಎಷ್ಟು ರಿಚ್ ಆಗಿತ್ತು ಅಂತ ಹೇಳಲಿಕ್ಕೆ ಅದೊಂದು ಉದಾಹರಣೆ. ಹೊಯ್ಸಳರ ಆಳ್ವಿಕೆಯ ಕೊನೆ ಕಾಲಘಟ್ಟದಲ್ಲಿ ಕೆತ್ತಿರ್ತಕ್ಕಂಥ ಟೆಂಪಲ್ ಅದು. ಬಹಳ ಅದ್ಭುತವಾಗಿದೆ. ಎಷ್ಟು ವಾಸ್ತುಶಿಲ್ಪ ಪ್ರವೀಣರು ಇದ್ರು ಆ ಕಾಲದಲ್ಲಿ, ಕೆತ್ತನೆಗಾರರು, ಶಿಲ್ಪಿಗಳು. ಆ ಮಿಷನರೀಸ್ ಇಲ್ದಿರೋಂಥ ಟೈಮಲ್ಲಿ ಅಷ್ಟು ನೀಟಾಗಿ ಮಾಡಿದ್ದಾರೆ, ಅಷ್ಟು ಇದಾಗಿ ಮಾಡಿದ್ದಾರೆ ಅಂದ್ರೆ ಅದನ್ನ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡೋಣ ಬನ್ನಿ. ಅದು 3 ಗರ್ಭಗುಡಿ, ಅದು ವಿಷ್ಣುದು 3 ಅವತಾರನ ಅಲ್ಲಿ ಇದ್ ಮಾಡಿದ್ದಾರೆ. ಕೇಶವ, ಜನಾರ್ದನ, ವೇಣುಗೋಪಾಲ ಅಂತ. ಇವಾಗ ನಿತ್ಯ ಪೂಜೆ ನಡೆಯಲ್ಲ. ಮೂಲ ವಿಗ್ರಹ, ಕೇಶವ ಮೂಲ ವಿಗ್ರಹ ಬಂದು ವಿಷ್ಣುದೇವರ ಮೂಲ ವಿಗ್ರಹ ಬಂದು 14ನೇ ಶತಮಾನದಲ್ಲಿ ಅದು ದೆಹಲಿ ಸುಲ್ತಾನರ ದಾಳಿಯಿಂದ ಅದು ನಾಶಕ್ಕೊಳಗಾಗಿದೆ. ಅಲ್ಲಿ ಮೂಲ ವಿಗ್ರಹ ಇಲ್ಲ ಈಗ. ಸೊ ಹಂಗಾಗಿ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಪೂಜೆ ಆ ಥರದ್ದು ನಡೀತದೆ, ಬಿಟ್ರೆ ನಿತ್ಯ ಪೂಜೆ ಇಲ್ಲ. ಸೋಮನಾಥಪುರ ಈ ಟೆಂಪಲ್ನ, ದೇವಾಲಯನ 2023ರಲ್ಲಿ ಯುನೆಸ್ಕೋ ಅವರು ವಿಶ್ವ ಪಾರಂಪರೆ ವರ್ಲ್ಡ್ ಹೆರಿಟೇಜ್ ಇದಕ್ಕೆ ಸೇರಿಸಿದ್ದಾರೆ. ನೋಡಿ, ವಿಶ್ವ ಪಾರಂಪರೆಯ ಸ್ಮಾರಕ. ಹೊಯ್ಸಳರ ದೇಗುಲಗಳ ಪವಿತ್ರ ಸಮುಚ್ಚಯ. ಹೊಯ್ಸಳರ ಈ ಪವಿತ್ರ ಸ್ಮಾರಕಗಳನ್ನು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡಿಸಲಾಗಿದೆ. ವಿಶ್ವ ಸ್ಮಾರಕಗಳ ಸಂರಕ್ಷಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ನೈಸರ್ಗಿಕ ಪರಂಪರೆಯ 2023 ಸೆಪ್ಟೆಂಬರ್ ಸಮಾವೇಶದಲ್ಲಿ ದಾಖಲಿಸಿರುವ ಸ್ಮಾರಕಗಳು ಎಲ್ಲ ಮಾನವೀಯತೆ ಪ್ರಯೋಜನಕ್ಕಾಗಿ ಸಂರಕ್ಷಣೆ ಅರ್ಹವಾದ ಸಾಂಸ್ಕೃತಿಕ ಅಥವಾ ನೈಸರ್ಗಿಕ ತಾಣವಾಗಿ ಅಸಾಧಾರಣ ಸಾರ್ವತ್ರಿಕ ಮೌಲ್ಯವನ್ನು ದೃಢೀಕರಿಸುತ್ತದೆ. ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್. ಹೊಯ್ಸಳರ ಕಾಲದ ಕೊನೆಯ ಸ್ಮಾರಕ, ದೇವಸ್ಥಾನ ಅಂತ ಹೇಳ್ಬೋದು. ಸೋಮನಾಥಪುರಕ್ಕೆ ಸ್ವಾಗತ. ನೋಡಿ, ಆಗಿನ ಕಾಲದಲ್ಲಿ ಟರ್ನಿಂಗ್ ಮಿಷಿನ್ಗಳೇ ಇರಲಿಲ್ಲ, ಎಷ್ಟು ರೌಂಡ್ ಮಾಡಿದ್ದಾರೆ. ಇಷ್ಟು ಮುಂದೆ ಬಂದಿದ್ದಾರೆ. ದೇವಾಲಯದ್ದು 3 ಪ್ರತಿಮೆಗಳಿದೆ ಮೇಲುಗಡೆಯಲ್ಲಿ, ಆರ್ಚಲ್ಲಿ.
ಕದಿಯ ತೆಂಗಿನೊಬ್ಬು. ಮೂರು ವಿಷ್ಣುದು ಮೂರು ರೂಪ. ನರಸಿಂಹನಿಗೆ ಸೇರಿದವರಾಗಿದ್ದರೆ ಉಳಿದು ಬರೋಣ. ಅವಧಿಯಲ್ಲಿ ಸಂಬಂಧಿಸಿದ ವಿವರಗಳಾಗಿವೆ. ಹೊಯ್ಸಳರ ರಾಜ ಇದ್ದಾರಲ್ಲ, ಮೂರನೇ ನರಸಿಂಹಂದು ದಂಡನಾಯಕನಾಗಿದ್ದರಂತೆ. ಸೋಮನಾಥ ದಂಡನಾಯಕ ಅಂತ ಅವ್ರು ಕಟ್ಟಿಸಿದ್ದು. ಪೇಷನ್ಸ್ ಅಲ್ಲ, ಎಷ್ಟು ರೌಂಡ್ ಶಿಸ್ತಾಗಿ ಒಂದೇ ಲೈನ್ ಗೆರೆ ಇದ್ದು ಈಗಿನ ಅದ್ರ ಮೇಲೆ ಬರೆಯೋದು ಕಷ್ಟ. ತಗೊಳ್ಳಿ ಚಂದ ಬಿಡು, ನೀನು ಅಪ್ಪನ ಕೈ ಬಿಡು. ನಾನು ಬಂದ್ರೆ ನಂಗೆ ಮಿನಿಯಕ್ಕೆ ಹೋಗ. ಮಗು ಬನ್ನಿ ಬಾ. ನರಸಿಂಹ ಸಾವಿರದ 258ನೇ ಇಸ್ವಿಯಲ್ಲಿ ಕಟ್ಟಲ್ಪಟ್ಟಿದ್ದು. ಮೂರನೇ ನರಸಿಂಹ ಹೊಯ್ಸಳ ರಾಜ, ಅವನ ದಂಡನಾಯಕನಾಗಿದ್ದ ಸೋಮನಾಥ ದಂಡನಾಯಕ ಅಂತ ಅವ್ರು ಕಟ್ಟಿಸಿದ್ದು ಇದ್ದು. ಈ ಥರದ್ದು ಇನ್ನೊಂದು ಕಂಬ ಇಲ್ಲ ಇಲ್ಲಿ ಅಲ್ಲ, ಅದು ಇದಾಗ್ಬಿಟ್ಟಿದೆ. ಒಂದೊಂದೇನಾ? ಅಲ್ಲೂ ಒಂದಿಲ್ಲ, ಇಲ್ಲೂ ಒಂದಿಲ್ಲ. 1400ನೇ ಇಸ್ವಿಯಲ್ಲಿ ದಾಳಿ ಒಳಗಾಗಿತ್ತಂತೆ ನೋಡು ಇದೆಲ್ಲ. ಬಾ ನೋಡು ಎಷ್ಟು ಭದ್ರತೆ ಕಡಿಮೆ ಲೋಕ ಅಂತ ನಾನೇ ಭದ್ರತೆ ಕಡಿಮೆ ನೋಡಿ. ಮಂಜಾನವನ ಬನ್ನೋ ಟೇಷನ್ ಹೇಳ್ತಾರೆ. ಹದಿನಾಲ್ಕನೇ ಶತಮಾನದಲ್ಲಿ ದಾಳಿಗೊಳಗಾಗಿ ಇದೆಲ್ಲ ಮುರಿದೋಗಿರೋದು ನೋಡಿ. ಇಷ್ಟು ಮಿನಿಯೇಚರ್ಗಳನ್ನೆಲ್ಲ ಕೆತ್ತಿದ್ದಾರೆ. ಏನೆಲ್ಲ ಇದೆ, ಒಂದು ಸಣ್ಣ ಡೀಟೇಲ್ ಕೂಡ ಇಲ್ಲೊಂದು ಚಿಕ್ಕದಾಗಿ ಮೂರ್ತಿ ಕೆತ್ತಿದ್ದಾರೆ ನೋಡಿ. ಇಷ್ಟು ಹೆಂಗೆ ಎತ್ತಿಟ್ರು ಇದನ್ನೆಲ್ಲ. ಎಷ್ಟು ಯಾರಪ್ಪ ಇದು? ಎನ್ ಶಿವಮ್ಮ.
ಆ್ಯಕ್ಚುಲಿ ಮೂಲ ವಿಗ್ರಹ ಅಲ್ಲ ಇದು. ಅದು ಹೊಸದ ಅಂತ. ವಿಷ್ಣುವಿನ ರೂಪ ಕೇಶವ. ಮೂಲ ವಿಗ್ರಹ 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರು ದಾಳಿ ಒಳಗಾಗಿ ಇದೆಲ್ಲ ಹಾಳು ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿಗೆ ನಿತ್ಯ ಪೂಜೆನೂ ಇಲ್ಲ ಆ್ಯಕ್ಚುಲಿ. ನರಸಿಂಹ ಥರದ್ದು ತಾನೇ ಅದು. ಸಿಂಹದ ಕಾಲದ ಹೊಯ್ಸಳರ ಕಾಲದ ಶಿಲ್ಪಿಗಳು ಎಷ್ಟು ಪರ್ಫೆಕ್ಟ್ ಆಗಿದ್ರು ಅನ್ನೋದಕ್ಕೆ ಕೆಲವೊಂದು ಏನಂದ್ರೆ ಏನು ಮೆಷಿನರೀಸ್ ಇರಲಿಲ್ಲ. ಯಾವ ಲೆವೆಲ್ಗೆ ಶಿಲ್ಪಿಗಳಾಗಿದ್ರಂದ್ರೆ ಹೊಯ್ಸಳ ಕಾಲದಲ್ಲಿ ನೋಡಿಲಿ ಇದೇನೋ ಬಿಲ್ಲು ಬಾಣ ಇಟ್ಕೊಂಡು ವಾದ್ಯ ಚಾಲಿ ಅದು ಬಿಲ್ಲು ಬಾಣ ಅಲ್ಲ. ಇಲ್ಲಿ ನೋಡು ಯುದ್ಧದ್ದು ಇದದು ಇದು ಗುರಾಣಿ ಥರ ಇದು 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 ಬಿಲ್ಲು ಬಾಣ ಇಟ್ಕೊಂಡು ಸೈಡ್ ಬಾಪ್ಟಕ್ಕ ನಾಳೆ ಹೇಳ ನಾಳೆ ಮಾಡಿ ಇಲ್ಲಿಂದ ಆನೆ ನೋಡ್ತೀನಿ. ನನ್ನ ಹತ್ರ ಬನ್ನಿ. ನಿಮಿಷ ಫೋಟೋ ತೆಗಿತಾರಂತೆ. ಮಕ್ಕಳು ಏನು ಇಟ್ಕೋಬೇಡಿ, ಅಣ್ಣ ನನ್ನ ಕೈ ಒಟ್ಟು ಸ್ವಲ್ಪ ಹೋಗ್ಬಿಡಿ. ಹೋಗಿ ಅಪ್ಪ ನಿಂದೆ ಹೋಗಿ ಈ ಕಡೆ ಬಾ, ಈ ಕಡೆ ಸರಸ ಚೆನ್ನಾಗಿ ಬರ್ಕೊ. ಕಾಮಸೂತ್ರದ್ದು ಇದು ಆ್ಯಕ್ಚುಲಿ ಮಂಚದ ಕೆಳಗಡೆ ಇದು ಮಂಚದ ಕೆಳಗಡೆ ಏನೋ ಎರಡು ಇದಿಟ್ಟಿದ್ದಾರೆ. ಇದು ಎರಡೇನೋ ಇದಿಟ್ಟಿದ್ದಾರೆ. ಇಲ್ಲಿ ಕಾಮಸೂತ್ರದ ಭಂಗಿ ಅದನ್ನೆಲ್ಲ ಇಲ್ಲೇನಕ್ಕೆ ಇನ್ಕ್ಲೂಡ್ ಮಾಡಿದ್ರು ಅಂತ. ಎಲ್ಲ ಲೈಫ್ ಸ್ಟೈಲ್ಗಳು ಎಲ್ಲನೂ ಇದು ನೋಡಿ. ಜೋಡಿಸಿರೋದು ಪುನಃ ಇವರು ಅಂತ ಅದನ್ನ ಮತ್ತೆ ಫಿಟ್ ಮಾಡಿದ್ದಾರೆ. ಅಂದ್ರೆ ಹಾಳಾಗಿದೆ ಮತ್ತೆ ಇದು ಮಾಡಿದ್ದಾರೆ ಅನ್ಸುತ್ತೆ. ಹೌದು, ಅಲ್ಲಿ ನೋಡು ನೀರು ಬೀಳಕ್ಕೂ ತಾವ್ರೆ ಇವತ್ತರ ಮಳೆ ಟೈಮಲ್ಲಿ ಬರ್ಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ. ಗಣಪತಿ ಬಾ ಮುತ್ತಮ್ಮ, ಪುಟ್ಟಣ ಬಾ. ಅಲ್ಲಿ ಮೇಲೆ ಸೈಡ್ ಪಾನಿನ ಬೆಳಕು. ಇದು ಯಾವ ಪ್ಯಾಟ್ರನ್ ಅಲ್ಲಿ ಕೆತ್ತಿದ್ದಾರೆ ಗೊತ್ತಾ? ಕೆಳಗಡೆ ಅಷ್ಟು ಪ್ಯಾಟ್ರನ್ಗಳಿದೆಯಲ್ಲ, ಯುದ್ಧದ ಒಂದೊಂದು ಪಡೆ ಅದು. ಅಶ್ವಪಡೆ, ಗಜಪಡೆ ಲಾಸ್ಟಲ್ಲಿ, ಅದರ ನೆಕ್ಸ್ಟು ಕುದುರೆನ ಅದು ಅಶ್ವಪಡೆ, ಅದರ ಮೇಲೆ ನೋಡು ಎಲ್ಲ ಸೈನಿಕರದು. ಅದಾದಮೇಲೆ ದೇವ್ರುಗಳು ಅದು ಇದೆಲ್ಲ ಇದು ಮಾಡಿದ್ದಾರೆ.
ಇದು ನೋಡಿ ಇದು ಅಂತ ಇಲ್ಲಿರೋದೇನೋ ಅದೇ ಯುದ್ಧನೇ. ಇಲ್ಲಿ ನೋಡಿಲಿ, ಇದೆರಡು ಕತ್ತಿ ಟೈಪ್ ಇಟ್ಕೊಂಡು ಯುದ್ಧ ಮಾಡ್ತಾ ಇರೋದು. ಇಲ್ಲಿ ನೋಡು, ಬಿಲ್ಲು ಬಾಣ ಇಟ್ಕೊಂಡು. ಬೇರೆ ಒಂದಷ್ಟು ಭಾರ ಇದೆ. ಇದನ್ನ ಹಾಳು ಮಾಡಾಕಿದ್ರಲ್ಲ ಎಂಥ ಮನಸ್ಥಿತಿ. ಗಾಡಿಗಳು ಕ್ಯಾಮ್ರಾ ಎತ್ಕೊಂಡು ಏನು ಫೋಟೋ. पीछे भी है सेंटर पे वाला सीन है। ಇಲ್ಲ ಸುಮ್ಮನೆ ರಮ್ಮ ಇಟ್ಕೊಳ್ಳಿ ಅಲ್ಲಿ. ನೋಡಿ ಬೇರೆ ಮಕ್ಕಳು ಅಪ್ರದಕ್ಷಿಣೆ ಆಗ್ತಾ ಇದ್ದಾರೆ. തകർക്കണമെന്ന് വിചാരിച്ചാണല്ലോ. ನಾಳೆ ಕೈಗೆ ತಂತು ಬೈ ಕಡೆ ಬಂದ್ಬಿಡು ನೀನು. ಇಲ್ಲ ಹಿಂದೆನೇ ಇರು, ಬರ ಈ ಕಡೆ. ಬಾ ಓಡು ಓಡು. ಮಮ್ಮ ಪುಟ್ಟಣ ಬರ ಪುಟ್ಟಣ ಬಂದರೆ ಇಷ್ಟು ತಿರುಗುಗಲ್ಲುಗಳನ್ನ ಒಂದು ಟರ್ನಿಂಗ್ ಮಿಷಿನ್ ಇಲ್ದೇ ಹಿಂಗೆ ಕೆತ್ತಿರ್ಬೋದು. ಅದೇನೆಪ್ಪ ನಾ ಅದೇ ಎಷ್ಟೊಂದು ಪರ್ಫೆಕ್ಷನ್ ಇದೆ ಅದೇ. ಅಲ್ಲಿ ಬಾ, ಅಲ್ಲಿ ನಡುತ್ತೆ ಯಾವ ಒಂದು ಮಿಷಿನರೀಸ್ ಇಲ್ದೇ ಇಷ್ಟು ಅದ್ಭುತನ ಕೆತ್ತಿಟ್ಟಿದ್ದಾರಲ್ಲ. ಅದು ಸ್ಮಾಲ್ ಗ್ಯಾಪ್ಸ್ ಅಲ್ಲಿ. ಈಗಿನ ಕಾಲದ ಥರ ಲೇಸರ್ ಸ್ಕೇಲ್ಗಳಿಲ್ಲ, ಲೇಸರ್ ಮೆಜರ್ಮೆಂಟ್ಗಳಿಲ್ಲ, ಬ್ಲೂ ಪ್ರಿಂಟ್ಗಳಿಲ್ಲ, AI ಇಲ್ಲ, ಫೋಟೋಶಾಪ್ ಇಲ್ಲ. ಎಲ್ಲ ದೇವರುಗಳದ್ದು ಒಂದೊಂದು ಇಟ್ಟಿದ್ದಾರೆ. ಇಟ್ಕೊಳ್ಳಿ ಬನ್ನಿ. ಒಂದೊಂದು ಕಂಬಗಳು ಒಂದೊಂದು ಶಿಲ್ಪಿಗಳದ್ದು ಕತೆ ಹೇಳುತ್ತೆ. ಹೊಯ್ಸಳರ ಕಾಲದ್ದು ಒಂದು ಕತೆ ಹೇಳುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ
ಎಲ್ಲ ನೋಡಿದ ಮೇಲೆ ಒಂದೇ ಒಂದು ಅನ್ನಿಸ್ತಾ ಇರೋದು, ಹೊಯ್ಸಳರು ಎಷ್ಟು ಶಿಲ್ಪಿಗಳನ್ನ ಹೈರಿಂಗ್ ಮಾಡಿದರು ಅಂತ. ನೋಡಕ್ಕಲ್ಲ ಮಾಡಿಲ್ಲ ಇನ್ನ ಅವರು. फ्लैश उंगली से ढक दिया है, उंगली हट। ಬಾ. उसके बाद में कभी ಈಗ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಆಗಿ ಮಾಡಿದ್ದಾರೆ, ಒಳ್ಳೆಯದೇ. ಇನ್ನೂ ಒಂದು ಸ್ವಲ್ಪ ಇದು ಮಾಡಿಕೊಂಡು ಉಳಿಸ್ಕೊಳ್ಳೋದು ಅದು ಟೂರಿಸ್ಟ್ಗಳಿಗೂ ಸ್ವಲ್ಪ ಇರಬೇಕು. ಅಲ್ಲಿ ಹೋಗಿ ಸರ್ ಮಾಡಿದ್ದಾರೆ. ಒಂದು ಬಿಸ್ಕೆಟ್ ಕೊಡ್ತೀವಿ. ವೇಣುಗೋಪಾಲ ಆಗಿನ ಕಾಲದಲ್ಲೇ ದಾಳಿಗಳಾಗ್ಬಿಟ್ಟಿದೆ. ಅಲ್ಲ, ವೇಣುಗೋಪಾಲ ಸ್ವಾಮಿನ ಎಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರಲ್ಲ. ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ಅವರು ಖಾಸಗಿಯವ್ರು ತಗೊಂಡ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ. ಅದು ಇವಾಗ ಕಟ್ಟಿರೋದು. ಇದನ್ನು ಹಾಗೆ ಯಾರಾದರೂ ಒಬ್ಬರು ಆ ಥರದವರು ತಗೊಂಡು ನಾವು ಯುನೆಸ್ಕೋದವರೇ ಇದು ಮಾಡಿದಾರಲ್ಲ, ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಅಂತಲೇ ಮಾಡಿದ್ದಾರೆ. ಇದನ್ನ ಪ್ರಿಸರ್ವ್ ಮಾಡ್ತಾರೆ ಅಲ್ಲ, ಪ್ರಿಸರ್ವ್ ಮಾಡಿದ್ದಾರೆ. ಏನು ಆ್ಯಕ್ಟಿವಿಟಿ ನಡೆಯಲ್ಲ ಇಲ್ಲಿ, ಜಸ್ಟ್ ಜನ ಬರಬೇಕು, ನೋಡ್ಕೊಂಡು ಹೋಗ್ಬೇಕು. ಪೂಜೆ ಗೀಜೆ ಆ ಥರದ್ದು ಏನಂದ್ರೆ ಏನು ನಡೆಯಲ್ಲ. ಏನನ್ನ ಅನ್ಕೋಬೋದು ಈ ದೇವಸ್ಥಾನ? ಏನು ಅನ್ಕೊಂತೀಯ? ಎಷ್ಟು ಏನು ಏನು ಪೂಜೆನೂ ಏನು ಪೂಜೆ ಮಾಡಲ್ಲ, ಮೂರ್ತಿ ಪೂಜೆ ಎಲ್ಲ ಇಲ್ಲ ಇಲ್ಲಿ. ಅದು ಫುಲ್ಲು ಜೋರು ಹಬ್ಬಕ್ಕೂ ಏನು ಸುಮ್ಮನೆ ಅಗರಬತ್ತಿ
ಎಂತ ಮಾಡಿ ಕಟ್ಟಿರೋದಿಲ್ಲ ಆಗಿನ ಕಾಲದ್ದು ಅದನ್ನೆಲ್ಲ. ಇಂಥ ಅದ್ಭುತನ ನೋಡಿ ಕೊನೆಯದಾಗಿ ಒಂದೇ ಒಂದು ಮಾತು ಅನ್ನಿಸ್ತಾ ಇದೆ. ಇಷ್ಟು ಚೆನ್ನಾಗಿರೋ ಮಾನ್ಯುಮೆಂಟು, ಇಷ್ಟು ಚೆನ್ನಾಗಿರೋ ಶಿಲ್ಪಕಲೆ, ಇದನ್ನೆಲ್ಲ ನಾಶ ಮಾಡಲಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ, ಹೇಗೆ ಮನಸ್ಸು ಬಂದಿತ್ತೋ, ಅದು ಏನು ನಡೆದಿತ್ತೋ ನಮಗಂತೂ ಗೊತ್ತಿಲ್ಲ. 1400 ಕ್ರಿಸ್ತಶಕ 1400 ಆಸುಪಾಸುಗಳಲ್ಲಿ ನಡೆದಂಥ ದಾಳಿಲಿ ಒಂದಷ್ಟು ಹಾನಿಗೊಳಗಾಗಿದೆ. ಸತ್ಯ ಹಾನಿಗೊಳಗಾಗಿದೆಯೋ ಬಟ್ ಅದಕ್ಕೆಲ್ಲ ಪುರಾವೆಗಳು ಇದೆ, ಬೇಕಂತಲೇ ಮಾಡಿರೋದು ಅಂತ. ಪ್ರತಿ ಶಿಲ್ಪ ಒಂದು ಕತೆ, ಪ್ರತಿ ಕತೆ ಒಂದು ಯುಗ. ಇದೇ ಹೊಯ್ಸಳರ ಅದ್ಭುತ. ಕಾಲಗಳು ಬದಲಾಗ್ಬೋದು, ಆದರೆ ಶಿಲ್ಪಗಳ ಮಹಿಮೆ ಎಂದಿಗೂ ಅಚಲ. ಹೊಯ್ಸಳರ ಕಾಲದಲ್ಲಿದ್ದಂಥ ಅಷ್ಟು ಶಿಲ್ಪಿಗಳಿಗೆ ಒಂದು ಸಲ್ಯೂಟ್ ಹೇಳ್ತಾ ಇಲ್ಲಿಂದಲೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ.